ಸೊ ಗೀತಕ್ಕ ಶಿವಣ್ಣ ಯಾವತ್ತೂ ಚೆನ್ನಾಗಿರಬೇಕು, ದೊಡ್ಡ ಮನೆ ಯಾವತ್ತೂ ಚೆನ್ನಾಗಿರಬೇಕು. ಶಿವಣ್ಣ ನನ್ನ ಪ್ರಕಾರ ಈಗಲೇ ಚೆನ್ನಾಗಿದ್ದಾರೆ, ಅಂದರೆ ರೆಡಿಯಾಗಿದ್ದಾರೆ, ಶೂಟಿಂಗ್ ಹೋಗೋಷ್ಟ್ರ ಮಟ್ಟಕ್ಕೆ ಚೆನ್ನಾಗಿದ್ದಾರೆ. 100%. ನಾವು ಇವಾಗ ಆ್ಯಕ್ಚುಲಾಗಿ ಹೇಳ್ತೀವಿ ಸರ್, ಸ್ವಲ್ಪ ದಿವಸ ರೆಸ್ಟ್ ಮಾಡಿ ಅಂದರೆ ನಾನು ಯಾಕೋ ನೀನು ರೆಸ್ಟ್ ಮಾಡೋ, ನಾನು ಯಾಕೋ ರೆಸ್ಟ್ ಮಾಡೋದು ಅಂತ. ಒಂದು 2-3 ವಾರದಲ್ಲಿ ಶಿವಣ್ಣ ಶೂಟಿಂಗ್ ಹೋಗೋಷ್ಟ್ರ ಮಟ್ಟಕ್ಕೆ ರೆಡಿ ಇದ್ದಾರೆ. ಅಣ್ಣ ಮುಖದಲ್ಲಿ ಖುಷಿ ನೋಡಿದೆ. ನಾನು ಹೋದ್ರು ಯಾವಾಗಲೂ ಕೂಡ ಒಂದು ಖುಷಿಯಾಗಿ ಒಂದು ರೇಗಿಸ್ತಾರೆ. ಅದೇ ಥರ ಸೇಮ್ ಅಣ್ಣ ಇವಾಗ ಬಂದು ಎಲ್ಲೋ ಏನು ಅಂತ ರೇಗಿಸಿದ್ರು. ಸೊ ಖುಷಿ ಆಯ್ತು ನಂಗೆ ಶಿವಣ್ಣನ ನೋಡಿದ ತಕ್ಷಣ. ಅಣ್ಣ ಯಾವತ್ತೂ ಚೆನ್ನಾಗಿರಬೇಕು. ಆಮೇಲೆ ಒಬ್ಬ ನಿರ್ದೇಶಕ ಚಿಕ್ಕವರಾಗಿರಲಿ ಅವ್ರಿಗಿಂತ ದೊಡ್ಡವರಾಗಿರಲಿ, ಅವರು ಒಬ್ಬ ನಿರ್ದೇಶಕ ಆದಮೇಲೆ ಆ ನಟ ಹೇಗಿರಬೇಕು ಅನ್ನೋದನ್ನು ಶಿವಣ್ಣನ ನೋಡಿ ಕಲಿಬೇಕು ಅಂತ ಅನಿಸುತ್ತೆ ತುಂಬ ಜನ. ಯಾಕಂದರೆ ನಿರ್ದೇಶಕರ ನಟ ಅಂತ ಹೇಳ್ತಾರೆ ಎಲ್ಲರೂ. ಖಂಡಿತ ಶಿವಣ್ಣನ ಶಿವಣ್ಣವ್ರಿಗೆ ಶಿವಣ್ಣನ ಸಟ್ಟಿ ವ್ಯಕ್ತಿತ್ವದಲ್ಲಿ ಶಿವಣ್ಣ ಒಂದು ಮೇರು ವ್ಯಕ್ತಿತ್ವ, ಅವ್ರ ತಂದೆಯವ್ರ ಥರ. ಹಾಗಾಗಿಯೇ ಈ ಒಂದು ವಿಲ್ ಪವರ್ ಇದ್ದಿದ್ದರಿಂದ ಈ ಥರದ್ದು ಏನೇ ಬಂದರೂ ಕೂಡ ಅವರು ಅದನ್ನು ಮೆಟ್ಟಿ ನಿಂತಿದ್ದಾರೆ. ಆ ವಿಚಾರದಲ್ಲಿ ನಾವು ಶಿವಣ್ಣವ್ರಿಗೆ ಯಾರನ್ನೂ ಹೋಲಿಕೆ ಮಾಡೋಕ್ಕಾಗಲ್ಲ. ಶಿವಣ್ಣ ಯಾವತ್ತೂ ಅದೊಂದು ಮೇರು ಪರ್ವತನೇ. ಥ್ಯಾಂಕ್ ಯು ಸರ್. ನನ್ನ ಬ್ಯಾನರಲ್ಲಿ ಈಗ 5 ಸಿನಿಮಾ, ಒಂದು ಕಂಪ್ಲೀಟ್ ಆಗಿದೆ, ಇನ್ನೊಂದು ಶುರು ಆಗ್ತಿದೆ. ನಂದು ಆದಷ್ಟು ಬೇಗನೆ ಕೊಡ್ತೀನಿ. ನಂದು ಭಾಳ ಡಿಫ್ರೆಂಟಾಗಿ ಕೊಡ್ತೀನಿ. ಚಂದ್ರಯಾನ 1 ಆಗಿದೆಯಲ್ಲ, ಚಂದ್ರಯಾನ 2 ಹೆಂಗಿರುತ್ತೆ ಅಂತ ನೀವು ನೋಡಿ. ನಾನು ಹೇಳಲ್ಲ ಅದನ್ನು. ಈ ಸತಿ ನಾನು ಅನೌನ್ಸ್ ಮಾಡಿಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು ತಮ್ಗೆ ಹೇಳ್ತೀನಿ.